ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಶ್ರೀ ವಾದಿರಾಜರ ಕವಚದ ಚಿಂತನೆಯನ್ನು ನೋಡಲಿಕ್ಕಿದ್ದೇವೆ. ಅದರ ಮುಂಚೆ ಒಂದು ಸೂಚನೆ. ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಈಗ ಏನು ವಾದಿರಾಜ ಕವಚ ಸ್ತೋತ್ರದ ವಿವರಣೆ ನೋಡ್ತೀವಿ, ಅದರ ಸಮಗ್ರ ಪಾರಾಯಣದ ವ್ಯವಸ್ಥೆ ಆಗಿದೆ. ಅದನ್ನು ನೀವು ಈ ಹಿಂದಿನ ಸಂಚಿಕೆಯಲ್ಲಿ ಗಮನಿಸ್ಬೋದು. ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಈ ಜ್ಞಾನವಾಹಿನಿಯ ಮುಖಾಂತರ ಮೊದಲಿಗೆ ಪೂರ್ಣ ವಾದಿರಾಜ ಕವಚವನ್ನು ಪಾರಾಯಣ ಮಾಡುವಂಥ ಒಂದು ಅವಕಾಶವನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಎಲ್ಲರೂ ಗಮನಿಸಿ ನಂತರ ಈ ವಾದಿರಾಜ ಕವಚದ ವಿವರಣೆಯನ್ನು ಗಮನಿಸೋಣ. ಈ ವಾದಿರಾಜ ಕವಚವನ್ನು ಬರೆದವರು ಯಾರು ಮೊದಲಿಗೆ ಅಂತ ಗಮನಿಸಿದಾಗ, ವಾದಿರಾಜರಿಗೆ ಅನೇಕ ಶಿಷ್ಯಕೋಟಿ, ಅದರಲ್ಲಿ ಪ್ರಮುಖ ಶಿಷ್ಯರಾಗಿ ಗುರುತಿಸ್ಕೊಳ್ಳೋರು ನಾರಾಯಣಾಚಾರ್ಯರು ಅಂತ ಇದ್ದರು. ನಾರಾಯಣಾಚಾರ್ಯರು ಈ ವಾದಿರಾಜ ಕವಚವನ್ನು ರಚನೆ ಮಾಡಿದವರು. ಅದರ ನಿಖರ ಮಾಹಿತಿ ಇಲ್ಲ. ಈ ನಾರಾಯಣಾಚಾರ್ಯರು ಯಾರು, ಅವರ ಬಗ್ಗೆ ವಿಶೇಷವಾದ ಉಲ್ಲೇಖ ನಮಗೆ ಸಿಗೋದಿಲ್ಲ. ನಮಗೆ ಕೆಲವು ಸಲ ವಿಚಾರ ಮಾಡಿದಾಗ ತೀರ್ಥಪ್ರಬಂಧ ವಾದಿರಾಜರ ಗ್ರಂಥ ಏನಿದೆ ಅದಕ್ಕೆ ವ್ಯಾಖ್ಯಾನ ಮಾಡಿದವರು ಯಾರಿದ್ದಾರೆ, ಅವರ ಇವರು ಅಂತಲೂ ಸಂಶಯ ಬರೋ, ಸಹಜವಾಗಿ ನಮಗೆ ಸಂಶಯ ಬರಬಹುದು. ಇಂಥ ನಾರಾಯಣಾಚಾರ್ಯರು ಅವರೇನಾ ಅಥವಾ ಬೇರೆನಾ ಅಂತ ಒಂದು ಪಕ್ಕಕ್ಕೆ ಇಡೋಣ. ಆದರೂ ಅವರ ಶಿಷ್ಯರ ಈ ಸ್ತೋತ್ರ ವಾದಿರಾಜ ಕವಚ ಏನಿದೆ ಇದು ಪ್ರತಿಯೊಬ್ಬರೂ ಪಾರಾಯಣ ಮಾಡಬೇಕಾದ ಸ್ತೋತ್ರ. ಅವರೇ ತಮ್ಮ ಪರಿಚಯವನ್ನು ತಿಳಿಸ್ತಾರೆ. ಈ ಕವಚ ಬರೆದವರು ನಾರಾಯಣ ಅಂತ, ಗಂಗಾ ತೀರ ನಿವಾಸಿ, ಗಂಗೆಯ ದಡದಲ್ಲಿ ವಾಸ ಮಾಡಿಕೊಂಡಿರೋ ನಾನು ಅಂತ ತಾವೇ ತಿಳಿಸ್ತಾರೆ. ನಮಗೆ ಗಂಗಾ ತೀರದಲ್ಲಿ ವಾಸ ಮಾಡಿದ ಈ ನಾರಾಯಣಾಚಾರ್ಯರು ಬರೆದ ಈ ವಾದಿರಾಜ ಕವಚವನ್ನು ಪಾರಾಯಣ ಮಾಡಿದರೆ ಒಂದು ಗಂಗೆಯ ಲಾಭನೂ ಆಗತ್ತೆ. ಗಂಗಾ ತೀರ, ಗಂಗೆ ಎಲ್ಲಿಂದ ಬಂದು ತ್ರಿವಿಕ್ರಮನ ಪಾದಗಳಿಂದ ಬಂದಿದ್ದು. ಆ ತ್ರಿವಿಕ್ರಮನ ಪಾದ ಅದು ಗಂಗೆಗೆ ದಡ. ಹಾಗಾಗಿ ಈ ವಾದಿರಾಜ ಕವಚವನ್ನು ಪಾರಾಯಣ ಮಾಡಿದರೆ ಈ ಕಡೆ ಧವಳಗಂಗೆಯ ಅನುಗ್ರಹ ಆಗಿ ಅದರ ತೀರದಲ್ಲಿ ವಾಸ ಆಗಿರೋ ಆ ನಾರಾಯಣನ ಅನುಗ್ರಹ ಆಗುತ್ತೆ. ಬರೆದವರು ನಾರಾಯಣಾಚಾರ್ಯರು, ನಮಗೆ ಅನುಗ್ರಹ ಆಗೋದು ನಾರಾಯಣನ ಅನುಗ್ರಹ. ಹಾಗೆ ಧವಳಗಂಗೆಯ ಸಮೀಪದಲ್ಲಿರುವಂತಹ ಎಲ್ಲ ಗುರುಗಳ, ದೇವತೆಗಳ, ದೇವರ ಅನುಗ್ರಹ ಆಗೋದರಲ್ಲಿ ಸಂಶಯ ಇಲ್ಲ. ಅಂಥ ಅದ್ಭುತ ಸ್ತೋತ್ರ ಈ ವಾದಿರಾಜ ಕವಚವನ್ನು ನಾರಾಯಣಾಚಾರ್ಯರು ನಮಗೆ ರಚಿಸಿಕೊಟ್ಟಿದ್ದಾರೆ. ಇದರಲ್ಲಿ 35 ಶ್ಲೋಕಗಳು ಇದೆ.
ನಮಗೆ ವಾದಿರಾಜರ ದಿವ್ಯ ಅನುಗ್ರಹ ಆಗಬೇಕು ಅಂದರೆ ಈ ಸ್ತೋತ್ರ ಅವಶ್ಯ ಪಾರಾಯಣ ಮಾಡಲೇಬೇಕು ಪ್ರತಿ ದಿವಸ. ಅವರು ವಾದಿರಾಜರ ರೂಪಚಿಂತನೆಯೊಂದಿಗೆ ಈ ಸ್ತೋತ್ರವನ್ನು ಪ್ರಾರಂಭಿಸ್ತಾರೆ. ಈ ಸ್ತೋತ್ರವನ್ನು ಪ್ರಾರಂಭ ಮಾಡೋ ಮುಂಚೆ ಒಂದು ಕೆಲಸ ನಮಗೆ ಕೊಡ್ತಾರೆ. ನೀವು ವಾದಿರಾಜರ ಧ್ಯಾನ ಮಾಡ್ತಾ ಮಾಡ್ತಾ ಆಮೇಲೆ ಈ ಶ್ಲೋಕವನ್ನು, ಈ ಕವಚವನ್ನು ಪಾರಾಯಣ ಮಾಡಿ ಅಂತ ತಿಳಿಸ್ಕೊಡ್ತಾರೆ. ಆ ನಿಟ್ಟಿನಲ್ಲಿ ವಾದಿರಾಜರು ಕಂಡದ್ದು ಹೇಗೆ, ನಾರಾಯಣಾಚಾರ್ಯರಿಗೆ ವಾದಿರಾಜರು ಹೇಗೆ ಕಾಡ್ತಾ ಇದ್ರು ಅಂತ ವರ್ಣಿಸ್ತಾರೆ. ನಾವು ಇಂದಿನ ದಿವಸ ವಾದಿರಾಜರ ಮೂರ್ತಿಯನ್ನು ಹೀಗೆ ಚಿಂತಿಸ್ತೇವೆ. ಅವರು ಕೂತಿರ್ತಾರೆ, ಅವರ ತಲೆಯ ಮೇಲೆ ಅವರು ನೈವೇದ್ಯವನ್ನು ಇಟ್ಟುಕೊಂಡು ಅದು ಹಯಗ್ರೀವ ದೇವರು ಸ್ವೀಕಾರ ಮಾಡ್ತಾ ಇರ್ತಾರೆ. ಅಂಥ ಚಿತ್ರವನ್ನು ನಾವು ಈ ಫೋಟೋಗಳಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ. ಅಥವಾ ವಾದಿರಾಜರು ತಮ್ಮ ತಾಯಿಗೆ ಕೊಟ್ಟಂತಹ ಒಂದು ಪ್ರತಿಮೆ ಏನಿದೆ, ಅದೇ ರೀತಿಯಲ್ಲಿ ಇದನ್ನು ನೋಡು, ನನ್ನ ರೂಪವನ್ನು ನಿನಗೆ ಈ ಪ್ರತಿಮೆಯ ಮುಖಾಂತರ ನಾನು ತೋರಿಸ್ತೇನೆ ಅನ್ನೋ ದೃಷ್ಟಿಯಲ್ಲಿ ಕೊಟ್ಟ ಪ್ರತಿಮೆಯ ರೂಪದಲ್ಲಿ ನಮಗೆ ವಾದಿರಾಜರ ದರ್ಶನ ಏನಾಗ್ತಾ ಇದೆ. ಆ ವಾದಿರಾಜರ ಪಕ್ಕದಲ್ಲಿ ಹಾವಿದೆ. ನಂತರ ಅವರು ತಮ್ಮ ಹೃದಯ ಭಾಗಕ್ಕೆ ತಮ್ಮ ಬಲಗೈಯಿಂದ ಸ್ಪರ್ಶವನ್ನು ಮಾಡಿಕೊಳ್ತಾ ಇದ್ದಾರೆ. ಇಂಥ ಒಂದು ಭಂಗಿಯನ್ನು ನಾವು ವಾದಿರಾಜರ ಅಂತ ಹೇಳಿದ ಕೂಡಲೇ ನೆನಪಾಗೋದು ಸಹಜ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ವಾದಿರಾಜರ ನೆನಪಾಗಬಹುದು. ಆದರೆ ನಾರಾಯಣಾಚಾರ್ಯರು ತಾವು ಈ ವಾದಿರಾಜ ಕವಚದ ಮೊದಲಿಗೆ ನಾವು ವಾದಿರಾಜರ ಚಿಂತನೆಯನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಿ ವಾದಿರಾಜ ಕವಚವನ್ನು ಪಾರಾಯಣ ಮಾಡಿದರೆ ಆ ವಾದಿರಾಜರ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಅನ್ನೋ ವಿಷಯವನ್ನು ತಿಳಿಸ್ತಾರೆ. ಇಂಥ ಸುಂದರವಾದ ವಾದಿರಾಜ ಕವಚದ ವಿವರಣೆಯ ಭಾಗ್ಯ ನನ್ನದಾಗಿದೆ, ಹಾಗೆ ಕೇಳೋ ಭಾಗ್ಯ ನಿಮ್ಮದೂ ಆಗಿದೆ. ಇಬ್ಬರ ಭಾಗ್ಯ. ವಾದಿರಾಜರಂತಹ ದಿವ್ಯ ಮಹನೀಯರ ಸ್ಮರಣೆ ಮಾಡಬೇಕು ಅಂದರೆ ತುಂಬ ಜನ್ಮಗಳ ಪುಣ್ಯ ಬೇಕದಕ್ಕೆ. ಅಂಥ ವಾದಿರಾಜ ಕವಚದ ಬಗ್ಗೆ ಒಂದು ಹಿನ್ನೆಲೆ ಇದೆ. ನಾರಾಯಣಾಚಾರ್ಯರು ತಾವು ವಾದಿರಾಜ ಕವಚವನ್ನು ಯಾವಾಗ ಬರೆದರು, ಯಾವ ಸಂದರ್ಭದಲ್ಲಿ ವಾದಿರಾಜರಿಗೆ ತೋರಿಸಿದರು, ವಾದಿರಾಜರು ಸಾಕ್ಷಾತ್ತಾಗಿ ವಾದಿರಾಜ ಕವಚ ನೋಡಿ ಇದಕ್ಕೆ ಬೀಗ ಮುದ್ರೆಯನ್ನು ಇಟ್ಟರು. ಆಯಿತು, ಇದನ್ನು ಪಾರಾಯಣ ಮಾಡಿರಿ, ಎಲ್ಲರೂ ಕೂಡ ಅನುಗ್ರಹವನ್ನು ಪಡ್ಕೊಳ್ಳಿ ಅನ್ನೋ ಸೂಚನೆಯನ್ನು ಸ್ವಯಂ ವಾದಿರಾಜರೇ ಕೊಟ್ಟರು ಅನ್ನುವ ವಿಷಯ ಕೇಳ್ತೀವಿ. ಅದರ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ನೋಡೋಣ. ವಾದಿರಾಜ ಕವಚದ ಬಗ್ಗೆ ವಿವರಣೆ ಮಾಡ್ತಾ ಹಲವು ಕಡೆ ನಮಗೆ ಹೀಗೆ ವಿವರಿಸಿದ್ದಾರೆ. ನಾರಾಯಣಾಚಾರ್ಯರು ಅಂತ ವಾದಿರಾಜರ ಪ್ರೀತಿ ಶಿಷ್ಯರೊಬ್ಬರಿದ್ದರು. ಇವರು ಎಷ್ಟು ಸೇವೆಯನ್ನು ಮಾಡ್ತಾಯಿದ್ರು, ವಾದಿರಾಜರ ಸೇವೆ ಅದು ಅನನ್ಯವಾದ ಸೇವೆ. ಶಿಷ್ಯನಿಗೆ ಗುರುಗಳ ಬಗ್ಗೆ ಯಾವ ರೀತಿ ಭಾವನೆ ಇರಬೇಕೋ ಅಂಥ ಸದ್ಬುದ್ಧಿ ಇತ್ತು ಅವರಿಗೆ. ಎಂದಿಗೂ ವಾದಿರಾಜರ ಮೇಲೆ ಅವಿಶ್ವಾಸ ಇರಲೇ ಇರಲಿಲ್ಲ. ಆ ನಾರಾಯಣಾಚಾರ್ಯರಿಗೆ ಬಹಳ ಪ್ರೀತಿ. ವಾದಿರಾಜರನ್ನು ಕಂಡ್ರೆ ಒಮ್ಮೆ ನಾರಾಯಣಾಚಾರ್ಯರು ವಾದಿರಾಜರ ಬಳಿ ಬರ್ತಾರೆ. ಬಂದು ಹೇಳ್ತಾರಂತೆ, ಸ್ವಾಮಿ, ನಿಮ್ಮ ಬಗ್ಗೆ ನಿಮ್ಮ ಜೀವನ ಚರಿತ್ರೆಯನ್ನು ಆಧರಿಸಿಕೊಂಡು ಅದರ ಜೊತೆಗೆ ನಿಮ್ಮ ಮಹಿಮೆಯನ್ನು ತಿಳಿಸುವಂಥ ಅನೇಕ ಸ್ತೋತ್ರ ಸಾಹಿತ್ಯವನ್ನು ನಾನು ರಚನೆ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡಿ ನೀವು ಬೀಗ ಮುದ್ರೆ ಹಾಕಬೇಕು. ಅಂದರೆ ನೀವು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದರೆ ಆಗ ನನಗೆ ಅದು ಪರಮಾನುಗ್ರಹ, ನಾನು ಬರೆದದ್ದು ಸಾರ್ಥಕ ಆಗತ್ತೆ ಅಂತ ತಾವು ಬರೆದ ಎಷ್ಟೆಷ್ಟು ಸ್ತೋತ್ರಗಳಿತ್ತು, ವಾದಿರಾಜರ ಬಗ್ಗೆ ಹೊಗಳುವಂಥ ಸ್ತೋತ್ರಗಳು, ಅವರ ಚರಿತ್ರೆಯನ್ನು ದಾಖಲಿಸುವಂಥ ಈ ಭಾಗಗಳು ಎಲ್ಲವನ್ನೂ ಹೋಗಿ ವಾದಿರಾಜರ ಮುಂದೆ ಇಡ್ತಾರಂತೆ. ಅದಕ್ಕೆ ವಾದಿರಾಜರು ಹೇಳ್ತಾರಂತೆ, ಈಗ ನನಗೆ ಸದ್ಯಕ್ಕೆ ಸಮಯ ಇಲ್ಲ, ಕಾಲ ಬಂದಾಗ, ಟೈಮ್ ಬಂದಾಗ ನಾನೇ ತಿಳಿಸ್ತೀನಿ, ಆಗ ತಗೊಂಬನ್ನಿ, ನಾನು ನೋಡ್ತೇನೆ ಅಂತ ಹೇಳ್ತಾರಂತೆ. ಸರಿ ಅಂತ ನಾರಾಯಣಾಚಾರ್ಯರು ವಾಪಸ್ಸು ಅದನ್ನು ತಗೊಂಡು ಹೋಗ್ತಾರೆ. ಅಂದರೆ ಮಹನೀಯರು ಹಾಗೆ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ, ಅದಕ್ಕೂ ಒಂದು ಕಾಲ ಬೇಕು. ಆಯಿತು, ಪರಿಪಕ್ವ ಕಾಲ ಬಂತು ಒಂದು ದಿವಸ. ಆಗ ವಾದಿರಾಜರೇ ಸ್ವಯಂ ತಾವೇ ನಾರಾಯಣಾಚಾರ್ಯರನ್ನು ಕರಿಬೇಕು ಅಂತ ಆಜ್ಞೆ ಮಾಡ್ತಾರೆ. ಶಿಷ್ಯರೆಲ್ಲ ಹೋಗ್ತಾರೆ, ನಾರಾಯಣಾಚಾರ್ಯರನ್ನು ಕರೀತಾರೆ. ನಾರಾಯಣಾಚಾರ್ಯರು ತಮ್ಮಲ್ಲಿದ್ದ ಈ ಸ್ತೋತ್ರ ಭಾಗಗಳೇನೇನು ತಾವು ಬರೆದಿದ್ರು ಎಲ್ಲವನ್ನು ತಗೊಂಡು ಹೋಗಿ ವಾದಿರಾಜರ ಬಳಿ ತಾವು ಅದನ್ನು ಸಮರ್ಪಣೆ ಮಾಡ್ತಾರೆ. ಆಗ ವಾದಿರಾಜರು, ಈಗ ಈ ಸ್ತೋತ್ರಗಳನ್ನು ನೋಡುವಂಥ ಕಾಲ ಬಂದಿದೆ, ನನಗೆ ಹಯಗ್ರೀವ ದೇವರ ಪ್ರೇರಣೆ ಆಗಿದೆ, ಈಗ ನಾನು ಅದನ್ನು ನೋಡ್ತೇನೆ ಅಂತ ಹೇಳ್ತಾರೆ. ಆಯಿತು ಅಂತ ಅನ್ನೋಷ್ಟೊತ್ತಿಗೆ ನಾರಾಯಣಾಚಾರ್ಯಗೊಂದು ಮಾತನ್ನು ಹೇಳ್ತಾರೆ, ಇದನ್ನೆಲ್ಲ ತಗೊಂಡು ಒಂದು ಕೆಲಸ ಮಾಡು, ಸೀದಾ ಈ ನದಿಯನ್ನು ದಾಟ್ಕೊಳ್ತಾ ನಾವು ಹೋಗೋಣ. ನದಿ ಮಧ್ಯದಲ್ಲಿ ನೀನು ದೋಣಿಯನ್ನು ನೀನು ಓಡಿಸೋನಾಗಿರ್ತೀಯ,
ಕೂತ್ಕೊಂಡು ನಾನು ಅಲ್ಲಿ ಪರಾಮರ್ಶೆ ಮಾಡ್ತಾ ಹೋಗ್ತೇನೆ ಅಂತ ಹೇಳಿದ್ರಂತೆ. ಸರಿ, ನದಿ ಹತ್ರ ಕರ್ಕೊಂಡು ಬಂದರು. ನದಿ ಹತ್ರ ಕರ್ಕೊಂಡು ಬಂದು ದೋಣಿಯಲ್ಲಿ ಕೂತಿದ್ದಾರೆ ನಾರಾಯಣಾಚಾರ್ಯರು. ಅವರೇ ಅಂಬಿಗ, ಅವರೇ ಓಡಿಸ್ತಾ ಇದ್ದಾರೆ. ಓಡಿಸ್ಕೊಳ್ತಾ ಮುಂದಕ್ಕೆ ಹೋದಾಗ ಅಲ್ಲಿ ನಾರಾಯಣಾಚಾರ್ಯರು ಬರೆದ ಪ್ರತಿ ಸ್ತೋತ್ರ ಭಾಗಗಳನ್ನು ವಾದಿರಾಜರು ಗಮನಿಸ್ತಾ ಇದ್ದಾರಂತೆ. ಇದರ ಅರ್ಥ ಏನು ಅಂದರೆ, ನಾರಾಯಣಾಚಾರ್ಯರು ನಮಗೆ ಅಂಬಿಗನಂತೆ ಇದ್ದಾರೆ. ನಮಗೆ ವಾದಿರಾಜ ಕವಚ ಹಿಡ್ಕೊಂಡ್ರೆ ನಾವು ನಮ್ಮ ಸಂಸಾರ ಸಮುದ್ರ ಅಥವಾ ಕಷ್ಟದ ಸಮುದ್ರ, ಯಾವ ನದಿ ಬೇಕಾರಿರಲಿ, ಕಷ್ಟದ ನದಿ ನಮ್ಮ ಜೀವನದಲ್ಲಿ, ನಾರಾಯಣಾಚಾರ್ಯರೇ ನಮ್ಮ ಅಂಬಿಗರಾಗ್ತಾರೆ. ವಾದಿರಾಜರು ನಮ್ಮ ದೋಣಿಯಲ್ಲಿ ಕೊಡ್ತಾರೆ. ನಾವು ಅವರ ಪಕ್ಕಕ್ಕೆ, ಅವರ ಕೆಳಗಡೆ ಕೂತು ಅವರ ಪಾದಾರವಿಂದಗಳನ್ನು ಸ್ಮರಿಸ್ತಾ ಇದ್ದರೆ ಅವರು ನಾನು ದಾಟಿಸ್ತೇನೆ, ಯಾಕೆ ಯೋಚನೆ ಮಾಡ್ತೀರಿ ಎನ್ನುವ ಭಾವನೆಯನ್ನು ನೆನಪಿಸಿಕೊಡೋ ಥರ ಇದೆ ನಮಗೆ. ಇಂಥ ದಿವ್ಯವಾದ ಘಟನೆ ಇದು. ಸರಿ, ನಾರಾಯಣಾಚಾರ್ಯರು ಅಂಬಿಗನಾಗಿ ಅವರು ಮುಂದುವರಿಸ್ತಾ ಇದ್ದಾರೆ ದೋಣಿನ. ಇವರು ನೋಡ್ತಾ ಇದ್ದಾರೆ ವಾದಿರಾಜರು. ಈ ವಾದಿರಾಜ ಕವಚದಲ್ಲಿ ಏನೇನಿದೆ ಪ್ರತಿಯೊಂದನ್ನು ಕೂಡ, ಈ ಕವಚ ಒಂದೇ ಅಲ್ಲ, ಬೇರೆ ಬೇರೆ ಏನೇನಿತ್ತು ಎಲ್ಲ ನೋಡ್ತಾ ಇದ್ದಾರೆ. ಮೊದಲು ವಾದಿರಾಜ ಕವಚವನ್ನು ನೋಡಿದರೂ ಮೊದಲು ಅದರ ಬಗ್ಗೆ ಮಾತನಾಡಲಿಲ್ವಂತೆ. ಎಲ್ಲ ನೋಡಿದ್ರಂತೆ. ಏನಿದು, ಈ ಶಿಷ್ಯ ನನ್ನನ್ನು ಇಷ್ಟು ಪರಿ ಹೊಗಳಿದಾನೆ, ಆತ್ಮ ಪ್ರಶಂಸ ನ ಕರ್ತವ್ಯ ಅಂತ ಒಂದು ಮಾತಿದೆ. ನಮ್ಮ ಪ್ರಶಂಸೆ ನಾವೇ ಮಾಡ್ಕೊಳ್ಬಾರ್ದು, ನಮ್ಮ ಬಗ್ಗೆ ನಾವೇ ಹೊಗಳ್ಕೊಳ್ಬಾರ್ದು. ಸರಿ ಬಿಡಿ, ಶಿಷ್ಯರು ಹೊಗಳಿದ್ದಾರೆ ಅಂತ ಆಯ್ತಲ್ಲ, ಶಿಷ್ಯರು ಹೊಗಳ್ಕೊಳ್ಳಿ ಅಂದರೆ ಅದು ನಮಗೆ ಗೊತ್ತಾದಾಗ ನಾವು ಅದನ್ನು ನಿರಾಕರಣೆ ಮಾಡಬೇಕಂತೆ. ಯಾವತ್ತೂ ನಮ್ಮ ಪ್ರಶಂಸೆಗೆ ನಾವು ಪಾತ್ರರಾಗೋದೇ ಇಲ್ಲ. ಯಾಕೆಂದರೆ ಅದು ಯಾವತ್ತೂ ಕೂಡ ಹೊಗಳಿಸ್ಕೊಳ್ಳೋದ್ರಿಂದ ಅಹಂಕಾರ ಇತ್ಯಾದಿಗಳು ಬರಲಿಕ್ಕೆ ಅವಕಾಶ ಇದೆ. ದೊಡ್ಡವರಿಗೆ ನಿಜವಾಗಿ ಅಹಂಕಾರಾದಿಗಳು ಇರೋದಿಲ್ಲ, ಅದು ವಾದಿರಾಜರಂಥ ಮಹಾನುಭಾವರಿಗೆ. ಆದರೆ ಪರಮಾತ್ಮನಿದ್ದಾಗ ಅವನನ್ನೇ ಹೊಗಳಬೇಕಂತೆ. ಅವ್ರ ಗುರುಗಳು ತಮ್ಮನ್ನು ಹೊಗಳೋದಕ್ಕಿಂತ ದೇವರನ್ನು ಹೊಗಳಿದ್ರೆ ತುಂಬ ಇಷ್ಟಪಡ್ತಾರಂತೆ. ಆದರೂ ಶಿಷ್ಯ ಪ್ರೀತಿನೂ ಒಂದು ಕಡೆ ಇದೆ. ಶಿಷ್ಯ ಗುರುಗಳ ಸ್ತೋತ್ರ ಮಾಡಿದರೆ ಎಲ್ಲ ಹಯಗ್ರೀವ ದೇವರಿಗೆ ಅವರು ಸಮರ್ಪಣೆಯನ್ನು ವಾದಿರಾಜರು ಮಾಡ್ತಾರೆ. ಯಾಕೆಂದರೆ ಏನೇ ಶಬ್ದ ಹೇಳಿದ್ರೂ ಅದು ದೇವರಿಗೆ ಸಲ್ಲತ್ತೆ. ಆದ್ದರಿಂದ ಆ ಮಹನೀಯರ ಚಿಂತನೆ ಬೇರೆ. ನನ್ನನ್ನು ಕುರಿತು ಸ್ತೋತ್ರ ಮಾಡಿದ್ದಾನೆ ಸರಿ ಅಂತ ಒಂದೊಂದೇ ನೋಡ್ತಾರಂತೆ. ನೋಡಿದಾಗ ಏನು ಮಾಡಿದ್ರು ಅಂದರೆ ಒಂದೊಂದೇ ಹಾಳೆ ತಗೊಳ್ತಾರಂತೆ. ಒಂದೊಂದು ಹಾಳೆಯಲ್ಲಿ ಬರೆದಿದ್ರು ಕೆಲವು ಸ್ತೋತ್ರಗಳನ್ನು, ಕೆಲವುದನ್ನು ಒಂದು 100 ಪುಟಗಳಲ್ಲಿ ಬರೆದಿದ್ರು. ತಗೊಂಡ್ರಂತೆ ಆ ನದಿಯಲ್ಲಿ ಒಂದೊಂದೇ ಹಾಳೆ ಹಾಕ್ತಾ ಬಂದ್ರಂತೆ. ನಾರಾಯಣಾಚಾರ್ಯರು ಆ ಕಡೆ ಓಡಿಸ್ತಾ ಇದ್ದಾರೆ. ಅವರೇನಾದರೂ ಅವ್ರ ಅಂಬಿಗನಾಗದೇ ಇದ್ದಿದ್ದರೆ ಏನು ಮಾಡಿರಬಹುದಿತ್ತು? ಇವರು ನದಿಗೆ ಒಂದು ಹಾಳೆ ಹಾಕಿದ್ಮೇಲೆ ಮುಂದಿನ ಹಾಳೆ ಹಾಕ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸ್ವಾಮಿ, ನಾನು ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಬಗ್ಗೆ ಬರೆದಿದ್ರೆ ನದಿ ಹತ್ರ ಕರ್ಕೊಂಡು ಬಂದು ಇಲ್ಲಿ ಬೇರೆ ನನಗೆ ದೋಣಿಯನ್ನು ಸಾಗಿಸೋಂಥ ಕೆಲಸ, ನಡೆಸೋಂಥ ಕೆಲಸ ಕೊಟ್ಟು ನೀವು ನೋಡಿದ್ರೆ ನಾನು ಬರೆದಿರೋ ಗ್ರಂಥನೆಲ್ಲ ಕೆಳಕ್ಕೆ ನದಿಗೆ ಹಾಕ್ತೀರಲ್ಲ, ಇದಕ್ಕೆ ಏನರ್ಥ ಅಂತ. ಅದಕ್ಕೇನೆಂದರೆ ನಾವು ಯೋಚನೆ ಮಾಡೋದಿದೆ. ಏನಂದರೆ ನಮ್ಮ ಮನೆಗಳಲ್ಲಿ ಹಳೆ ಗ್ರಂಥಗಳಿರುತ್ತೆ. ಹಳೆ ಗ್ರಂಥಗಳಿದ್ದಾಗ ಏನು ಮಾಡಬೇಕು? ನಾವು ಓದಲ್ಲ, ಬೇರೆಯವ್ರು ಕೊಡ್ಲಿಕ್ಕೆ ನಮಗೆ ಇಷ್ಟ ಇಲ್ಲ. ಅದಕ್ಕೇನು ಮಾಡ್ತೀವಿ? ಸೀದಾ ನದಿಗೆ ಹೋಗಿ ಹಾಕ್ಬಿಡ್ತೀವಿ, ನದಿಗೆ ಸಮರ್ಪಣೆ ಅಂತ. ಹೀಗೆ ವಾದಿರಾಜರು ನಮಗೆ ಮಾರ್ಗದರ್ಶನ ಮಾಡಿದಾರ ಅಂದರೆ ಹಾಗಲ್ಲ. ವಾದಿರಾಜರು ತಮ್ಮ ಪ್ರಶಂಸೆಯನ್ನು ತಾವು ಜಾಸ್ತಿ ಬಯಸಲ್ವಂತೆ, ಅವ್ರಿಗದು ಬೇಡ. ಆದರೆ ಶಿಷ್ಯವಾತ್ಸಲ್ಯಕ್ಕೆ ಅಂಥೇಳಿ ಆಯಿತು ಅಂತ ಒಪ್ಪಿಕೊಂಡು ಒಂದೇ ಒಂದು ಸ್ತೋತ್ರ ಉಳಿಸಿದ್ರಂತೆ, ಈ ವಾದಿರಾಜ ಕವಚ ಮಾತ್ರ. ಇನ್ನು ಮಿಕ್ಕಿದ್ದು ಬೇಕಾದಷ್ಟು ಮಾಡಿದರು. ಅದನ್ನೆಲ್ಲ ನದಿ ಆಚೆ ಒಂದು ಸಲ, ನದಿ ಈಚೆ ಒಂದು ಸಲ, ಆ ಕಡೆ ಈ ಕಡೆ ಹಾಕಿಬಿಟ್ರಂತೆ. ನಾರಾಯಣಾಚಾರ್ಯಗೆ ಗಾಬರಿಯೋ ಗಾಬರಿ, ನಾನು ಬರೆದಿದ್ದೆಲ್ಲ ಸರಿ ಇಲ್ವೇನೋ ಅಂತ ಅವರ ಚಿಂತೆ. ಅದಕ್ಕೆ ಹೇಳ್ತಾರಂತೆ, ಏನಿಲ್ಲ, ನಮಗೆ ನಮ್ಮ ಸ್ತುತಿ ಪ್ರಶಂಸೆ ಇದು ಯಾವುದು ಮುಖ್ಯ ಅಲ್ಲ. ಆದರೆ ನೀವು ದೊಡ್ಡ ಕಾರ್ಯವನ್ನು ಮಾಡಿದಿರಿ, ಇಷ್ಟು ಶ್ರಮಪಟ್ಟು ರಚನೆ ಮಾಡಿದಿರಿ, ಇದೆಲ್ಲ ಆ ಗಂಗೆಗೆ ಸಮರ್ಪಣೆ ಆಗಲಿ ಅಂತ ಆ ನದಿಗೆ ಹಾಕ್ಬಿಟ್ರಂತೆ. ಅಂದರೆ ಗಂಗೆಗೆ ಸಮರ್ಪಣೆ ಅಂದರೆ ಆ ಗಂಗಾ ತೀರ ನಿವಾಸಿಯಾದ ತ್ರಿವಿಕ್ರಮನಿಗೆ ಸಮರ್ಪಣೆ ಅನ್ನೋಲಿ. ಇದೆಲ್ಲ ನನ್ನ ಪ್ರಶಂಸೆಗಾಗಿ, ಇದೆಲ್ಲ ನನ್ನ ಪ್ರಶಂಸೆ ಅಲ್ಲ ಇದರಲ್ಲಿರೋದು, ಇದೆಲ್ಲ ತ್ರಿವಿಕ್ರಮನ ಪ್ರಶಂಸೆ ಅಂತ ಅವನಿಗೆ ಇದೆಲ್ಲ ಸೇರಬೇಕು ಅಂತ. ಆದರೆ ಭಗವಂತನ ಆಜ್ಞೆ ಆಗಿತ್ತು, ಹಾಗೆ ಮಾಡಬಾರ್ದು. ಶಿಷ್ಯರಿಗೆ ನಿಮ್ಮ ಮುಖಾಂತರ ಅವರಿಗೆ ಅನುಗ್ರಹ ಆಗಬೇಕಾಗಿದೆ, ಗುರುಗಳ ಮುಖಾಂತರ. ಅದಕ್ಕೆ ಅವರೆಲ್ಲ ಅವತಾರವನ್ನು ಕೂಡ ಮಾಡಿದ್ದು. ವಾದಿರಾಜರು, ದೊಡ್ಡ ದೊಡ್ಡ ಮಹಾನುಭಾವರು ಯಾರ್ಯಾರಿದ್ದಾರೆ. ಅಂತೂ ವಾದಿರಾಜರು ಆಯಿತು ಅಂತ ಕೊನೆಗೆ ಈ ವಾದಿರಾಜ ಕವಚವನ್ನು ಒಂದು ಕೈಗೆ ಎತ್ಕೊಡ್ತಾರಂತೆ. ನಾರಾಯಣಾಚಾರ್ಯಗೋ ಗಾಬರಿ, ಈ ಉಳಿದಿದ್ದು ಒಂದು, ಇದರ ಕಥೆನೂ ಹಾಗೆ ಆಗಿಬಿಟ್ರೆ ನನ್ನ ಕಥೆ ಏನು? ಸರಿ ಯೋಚನೆ ಮಾಡ್ತಾ ಇದ್ರಂತೆ. ಆಗ ಹೇಳಿದ್ರಂತೆ, ಈ ವಾದಿರಾಜ ಕವಚ ಇದೆಯಲ್ಲ, ಈಗ ಎಷ್ಟೆಷ್ಟು ನದಿಗಳಿಗೆ ನಾನು ಹಾಕಿದ್ನೋ ಈ ಗ್ರಂಥಗಳನ್ನೆಲ್ಲ, ಈ ಸ್ತೋತ್ರ ಭಾಗಗಳನ್ನೆಲ್ಲ, ಅದಕ್ಕೆಲ್ಲ ಸರಿ ಸಮಾನವಾದದ್ದು ಈ ವಾದಿರಾಜ ಕವಚ ಅಂದ್ರಂತೆ. ಅಂದರೆ ನಮ್ಮ ಭಾಗ್ಯ ನೋಡಿ,
ಈ ಜ್ಞಾನವಾಹಿನಿಯ ಮುಖಾಂತರ ಈ ವಾದಿರಾಜ ಕವಚದ ಶ್ರವಣ ಭಾಗ್ಯ, ಪಠನ ಭಾಗ್ಯ, ಮನನ ಭಾಗ್ಯ ನಡೀತಾ ಇದೆ. ಇಡೀ ನಾರಾಯಣಾಚಾರ್ಯರು ತಮ್ಮ ಜೀವಿತಾವಧಿಯಲ್ಲಿ ಗಂಗಾ ತೀರದಲ್ಲಿ ಕೂತು ಬರೆದ್ರವರು ಅಷ್ಟು ಸ್ತೋತ್ರಗಳನ್ನು. ಎಂಥ ಪವಿತ್ರ ಭೂಮಿ! ತ್ರಿವಿಕ್ರಮನನ್ನು ಚಿಂತಿಸ್ತಾ ಗಂಗಾ ತೀರದಲ್ಲಿ ತ್ರಿವಿಕ್ರಮನನ್ನು ಸೋದೆಯಲ್ಲಿ ಪ್ರತಿಷ್ಠಾಪಿಸಿದ ವಾದಿರಾಜರ ಬಗ್ಗೆ ಅವರು ಸ್ತೋತ್ರ ಬರೆದಿದ್ದು. ಎಲ್ಲ ಎಷ್ಟು ಹೊಂದಾವಣಿಕೆ ಇದೆ ನೋಡಿ, ಎಷ್ಟು ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಆದರೆ ಅಲ್ಲ, ನಿಜವಾಗಿ ಎಲ್ಲ ದೇವರು ಮಾಡಿದ ಸಂಕಲ್ಪ ಅದು. ಹಾಗೆ ಎಲ್ಲವೂ ಸೇರಿಕೊಂಡಿದೆ. ಆ ಸೇರಿದರ ಪ್ರಭಾವ ನಮಗಂತೂ ಈಗ ವಾದಿರಾಜರ ಕವಚ ಅಂತೂ ಸಿಕ್ತು ನಾರಾಯಣಾಚಾರ್ಯರ ಮುಖಾಂತರ. ಅದೊಂದು ಸಿಕ್ತು, ಕೊಟ್ಟರು. ಇದನ್ನು ಪಾರಾಯಣ ಮಾಡಿದರೆ ಭಕ್ತರು ನನ್ನ ವಿಶೇಷವಾದ ಅನುಗ್ರಹಕ್ಕೆ ಅವರು ಪಾತ್ರರಾಗ್ತಾರೆ, ನಿಮಗೆ ಶ್ರೇಯಸ್ಸಾಗಲಿ ಅಂತ ನಾರಾಯಣಾಚಾರ್ಯರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಎನ್ನುವ ಘಟನೆಯನ್ನು ನಾವು ಕೇಳ್ತೀವಿ. ಇಂಥ ಸುಂದರವಾದ ವಾದಿರಾಜ ಕವಚದಲ್ಲಿ ವಾದಿರಾಜರ ಚಿಂತನೆಯೊಂದಿಗೆ ಮೊದಲಿಗೆ ಅವರು ಪ್ರಾರಂಭವನ್ನು ಮಾಡುತ್ತಾರೆ. ಆ ಚಿಂತನೆಗೆ ಈಗ ಬರೋಣ. ವಾದಿರಾಜರ ಕವಚದ ಮೊದಲನೆಯ ಶ್ಲೋಕದ ವಿವರಣೆಯನ್ನು ಈ ಸಂಚಿಕೆಯಲ್ಲಿ ನೋಡ್ತೀವಿ. ಹೀಗೆ ಪ್ರತಿ ಸಂಚಿಕೆಗಳಲ್ಲೂ ವಾದಿರಾಜ ಕವಚದ ಒಂದೊಂದು ಶ್ಲೋಕದಲ್ಲಿ ಅಡಗಿದ ಸ್ವಾರಸ್ಯ ವಿಷಯಗಳನ್ನು ಮುಂದೆ ನೋಡಲಿಕ್ಕಿದ್ದೇವೆ. ಈ ಸಂಚಿಕೆಯಲ್ಲಿ ಮೊದಲನೇ ಶ್ಲೋಕ ಹೀಗಿದೆ: ಭ್ರಾಜಲ್ಲಲಾಟೆ ಲಸದೂರ್ಧ್ವ ಪುಂಡ್ರಂ ಸ್ವಂಗಾರ ರೇಖಾಂಕಿತ ಮಧ್ಯದೇಶಂ ಆಕಂಠಮಾನಾಭಿಸುಲಂಬಮಾನಾಂ ಮಾಲಾಂ ತುಲಸ್ಯ ಕ್ಷಮಯೀಂ ದಧಾನಂ. ಅವರ ಕಣ್ಣು ಮುಂದೆ ವಾದಿರಾಜರಿಗೂ ನೆಲೆಸಿದ್ದಾರೆ. ಎಂಥ ಅದ್ಭುತ ವಾದಿರಾಜರ ಸ್ವರೂಪವನ್ನು ವರ್ಣಿಸ್ತಾರೆ. ನಮಗೆ ವಾದಿರಾಜರ ಕಣ್ಮುಂದೆ ಬಂದುಬಿಡ್ಬೇಕಲ್ಲಿ. ಆ ರೀತಿ ಚಿತ್ರವನ್ನು ನಾವು ಬರೆದಿಟ್ಕೊಂಡ್ಬಿಡ್ಬೇಕು ಮನೆಗಳಲ್ಲಿ. ಆ ರೀತಿ ನಮ್ಮ ಮನಸ್ಸಿನಲ್ಲಿ ಮೂಡೋ ರೀತಿಯಲ್ಲಿ ಅವರು ನಾರಾಯಣಾಚಾರ್ಯರು ವರ್ಣಿಸ್ತಾ ಇದ್ದಾರೆ. ಕಣ್ಣು ಮುಂದೆ ವಾದಿರಾಜರನ್ನು ನೋಡಿದವರವರು, ಅವರ ಸೇವೆ ಮಾಡಿದವರು. ಮತ್ತು ನದಿ ಮಧ್ಯ ಒಬ್ಬರೇ ವಾದಿರಾಜರ ಜೊತೆಗೆ ಅಷ್ಟು ಹೊತ್ತು ವಾದಿರಾಜರು ಯಾರಿಗೂ ಸಿಗದೆ ಏಕಾಂತದಲ್ಲಿ ಅವರಿಗೆ ಸಿಕ್ಕಿದ್ರು ನಾರಾಯಣಾಚಾರ್ಯರಿಗೆ. ಅಂಥ ಪುಣ್ಯಾತ್ಮರು ನಾರಾಯಣಾಚಾರ್ಯರು ತಾವು ಹೇಳೋದು ಭ್ರಾಜಲ್ಲಲಾಟೆ. ಮೊದಲು ಅವರ ಹಣೆ ನೋಡ್ತಾ ಇದ್ದಾರಂತೆ, ಗುರುಗಳ ಹಣೆ. ಯಾಕೆ ಗುರುಗಳ ಹಣೆ ನೋಡಬೇಕು ಮೊದಲಿಗೆ ಅಂದರೆ, ಸಾಮಾನ್ಯವಾಗಿ ನಾವು ಪಾದದಿಂದ ನೋಡೋದು. ಗುರುಗಳ ಪಾದ, ಗುರುಗಳ ನಾಭಿ, ಗುರುಗಳ ಎದೆ ಭಾಗ, ಗುರುಗಳ ಮುಖದ ಭಾಗ, ಹೀಗೆಲ್ಲ ನೋಡ್ತಾ ಬರ್ತೀವಿ. ದೇವರನ್ನು ಕೆಳಗಿಂದ ಮೇಲಕ್ಕೆ ನೋಡ್ತೀವಿ. ಗುರುಗಳನ್ನು ಹಾಗೆ ನೋಡುವಂಥ ಕ್ರಮ ಇದೆ. ಅದು ನಾರಾಯಣಾಚಾರ್ಯರಿಗೆ ಅವರು ಮನಸ್ಸಿನಿಂದ ಪಾದಗಳನ್ನು ಮುಟ್ಟಿಬಿಟ್ಟಿದ್ದಾರೆ. ಅವರು ವಾದಿರಾಜರ ಮುಖ ನೋಡ್ತಾ ನೋಡ್ತಾ ಆ ಸೌಂದರ್ಯಕ್ಕೆ ಮಾರು ಹೋಗಿಬಿಟ್ಟಿದ್ದಾರೆ. ಎಂಥ ದಿವ್ಯವಾದ ಆ ತಪಸ್ಸಿನ ಕಾಂತಿ ವಾದಿರಾಜರ ಮುಖದಲ್ಲಿ. ಅವರು ಹಣೆಯನ್ನು ವರ್ಣಿಸೋದು ಯಾಕೆ ಅಂದರೆ, ನಮ್ಮ ಹಣೆ ಬರಹ ಬದಲಾಗಬೇಕು ನೋಡಿ, ಅದಕ್ಕೋಸ್ಕರ ವಾದಿರಾಜರ ಹಣೆಯನ್ನು ಚಿಂತಿಸಿ ಅಂತ ಹೇಳೋದು. ಅದಕ್ಕೆ ತುಂಬ ಹಿನ್ನೆಲೆ ಇದೆ ಈ ರೀತಿ ಪ್ರಾರ್ಥನೆ ಮಾಡೋದಕ್ಕೆ. ಅದನ್ನು ಈಗಲೇ ಹೇಳ್ತೇನೆ. ಸಾಮಾನ್ಯವಾದ ಅರ್ಥವನ್ನು ಈ ಶ್ಲೋಕಕ್ಕೆ ನೋಡ್ತಾ ಹೋಗೋಣ. ಭ್ರಾಜಲ್ಲಲಾಟೆ, ಹಣೆ ನೋಡಿದರು, ತುಂಬ ಹೊಳಿತಾ ಇದೆಯಂತೆ ಮೊದಲೇ. ಹಣೆ ಯಾವಾಗ ಹೊಳೆಯುತ್ತೆ? ಅದು ಸಹಜವಾಗಿ ಮಹಾತ್ಮರ ಹಣೆ ದಿವ್ಯವಾದ ಲಕ್ಷಣಗಳು, ಆ 32 ಲಕ್ಷಣಗಳಿಂದ ಕೂಡಿದ ದೇಹ ಅದು ವಾದಿರಾಜರದು. ಆ ದೇಹವನ್ನು ನೋಡ್ತಾ ಇದ್ದಾರೆ. ಲಲಾಟೆ ಎಷ್ಟು ಸುಂದರವಾಗಿದೆ. ದೊಡ್ಡವರ ಹಣೆ ಯಾವ ರೀತಿ ಇರಬೇಕೋ ಲಕ್ಷಣ ಹಾಗಿದೆ. ಲಸದೂರ್ಧ್ವ ಪುಂಡ್ರಂ, ಅಲ್ಲಿ ನೋಡ್ತಾರೆ ಮಧ್ಯದಲ್ಲಿ ಗೋಪಿಚಂದನದಿಂದ ಅವರು ಧರಿಸಿದ್ದಾರೆ, ಊರ್ಧ್ವ ಪುಂಡ್ರವನ್ನು ಧರಿಸಿದ್ದಾರೆ. ಪುಂಡ್ರ ಅಂದ್ರೇನು, ಊರ್ಧ್ವ ಅಂದ್ರೇನು? ಪುಂಡ್ರ ಅಂದರೆ ತಿಲಕ ಅಂತ ಅರ್ಥ. ಒಂದು ರೀತಿಯಾದ ತಿಲಕಕ್ಕೆ ಪುಂಡ್ರ ಅಂತ ಕರೀತಾರೆ. ಆ ತಿಲಕ ಉದ್ದವಾಗಿ ಹಚ್ಕೊಂಡಿದ್ದಾರೆ, ಊರ್ಧ್ವ ಪುಂಡ್ರ. ಹಾಗಾದ್ರೆ ಹಣೆಯನ್ನು ನೋಡಿದರು, ಹಣೆಯ ಮಧ್ಯಭಾಗಕ್ಕೆ ಬಂದಿದ್ದಾರೆ. ಮಧ್ಯಭಾಗದಲ್ಲಿ ಸೀದಾ ಉದ್ದಕ್ಕೆ ನೋಡ್ತಾ ಇದ್ದಾರೆ, ಅದು ಊರ್ಧ್ವ ಪುಂಡ್ರ. ಗೋಪಿಚಂದನವನ್ನು ಧರಿಸಿದ್ದಾರೆ. ಅದರ ಮಧ್ಯದಲ್ಲಿ ಇನ್ನೊಂದಿದೆ, ಬರೀ ಗೋಪಿಚಂದನ ಎರಡಲ್ಲ, ಮಧ್ಯದಲ್ಲಿ ಇನ್ನೊಂದು ಏನು? ಸ್ವಂಗಾರ ರೇಖಾಂಕಿತ ಮಧ್ಯದೇಶಂ. ಹಣೆಯ ಮಧ್ಯದಲ್ಲಿ ಊರ್ಧ್ವಪುಂಡ್ರ, ಆ ಊರ್ಧ್ವಪುಂಡ್ರದ ಮಧ್ಯದಲ್ಲಿ ಒಂದು ರೇಖೆ ಅಂತೆ, ನೀಳವಾದ ರೇಖೆ, ಚೆನ್ನಾಗಿರುವ ರೇಖೆ. ಯಾವುದರ ರೇಖೆ? ಅಂಗಾರದ ರೇಖೆ. ಅಂಗಾರ ಕಾಣಿಸ್ತಾ ಇದೆ. ಇನ್ನು ಅಂಗಾರ ಅಂತ ಬಂದರೆ ಅದು ಅಕ್ಷತೆಯೂ ಕೂಡ ಜೊತೆಗಿದೆ ಅಂತಲೇ ಅರ್ಥ. ಅಕ್ಷತೆ ಜೊತೆಗೆ ಅಂಗಾರ ಎರಡು. ಆ ಕಂಠಮಾನಾಭಿ ಸುಲಂಬಮಾನಾಂ. ಆಮೇಲೆ ಅವರ ಕೊರಳಿಗೆ ಏನು ಹಾಕ್ಕೊಂಡಿದ್ದಾರೆ ಅಂದರೆ, ಅದು ಕಂಠದಿಂದ ಆರಂಭಿಸಿ ನಾಭಿಯವರೆಗೆ ಮಾಲೆ ಇದೆ, 2 ಹಾರ. ಲಂಬಮಾನಾಂ ಅಂತ ಹೇಳ್ತಾರೆ, ಒಳ್ಳೆಯ ಕಳೆ ಇದೆ, ಉದ್ದಕ್ಕಿರೋಂಥ ಮಾಲೆ. ಅದು ಯಾವುದು? ತುಲಸ್ಯ ಕ್ಷಮಯೀಂ ದಧಾನಂ. ಒಂದು ತುಳಸಿ ಮಾಲೆ, ಮತ್ತೊಂದು ಅಕ್ಷಮಾಲೆ ಅಂತ 2 ಮಾಲೆಯನ್ನು
ಧರಿಸಿಕೊಂಡು ಇದ್ದಾರೆ ವಾದಿರಾಜರು ಅಂತ. ಅಂದರೆ ಏನೇನು ಯೋಚಿಸಿದ್ರು ನಾರಾಯಣಾಚಾರ್ಯರು, ಒಂದು ಗೋಪಿಚಂದನ ಅವರು ಧರಿಸಿದ್ದು ಒಂದು, ಮತ್ತು ಅಂಗಾರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಅಕ್ಷತೆಗಳು. ಅದೇನೆಂದರೆ ಅಂಗಾರ ಅಂತ ತಗೊಂಡಾಗ ಅಕ್ಷತಾಗ್ರಹಣವೂ ಕೂಡ ಹಾಗೆ ಆಗುತ್ತೆ. ಅದು ಜೊತೆಗೆ ಇದು ಹೇಗೆ ಅಂದರೆ ಆನೆ ನೋಡ್ತೀವಿ, ಆನೆ ನೋಡಿದ ಮೇಲೆ ಆನೆಯನ್ನು ಕಾಯ್ತಾನಲ್ಲ ಮಾವುತ, ಅವನ ನೆನಪು ಹಾಗೇ ಆಗುತ್ತೆ. ಮಾವುತನ ನೋಡಿದಾಗ ಆನೆ ನೆನಪು ಹಾಗೇ ಆಗುತ್ತೆ, ಅವನು ಎಲ್ಲಿ ಬೇಕಾದ್ರೂ ಇರಲಿ. ಹಾಗೆ ತಂದೆ ನೋಡಿದಾಗ ಇವರ ಮಗ ಅಲ್ವಾ ಅವನು, ಮಗ ಅಂದ ಕೂಡಲೇ ಇವರ ತಂದೆ ಅಲ್ವಾ ಅವನು, ಮಗ ಮತ್ತು ತಂದೆ ಇವರ ಪರಿಚಯ ಸಹಜವಾಗಿರುತ್ತೆ. ಬೆಂಕಿ ನೋಡಿದ್ರೆ ಹೊಗೆ ನೆನಪಾಗುತ್ತೆ, ಹೊಗೆ ನೋಡಿದ್ರೆ ಬೆಂಕಿ ನೆನಪಾಗುತ್ತೆ. ಹೀಗೆ ಒಂದು ವಸ್ತುನ ಹೇಳಿದ್ರೆ ಸಾಕು ಇನ್ನೊಂದು ನೆನಪಾಗುತ್ತೆ. ಹರಿವಾಯು ಗುರುಗಳು ಅಂದರೆ ಹರಿ ಅಂದರೆ ಸಾಕು, ವಾಯು ನೆನಪಾಗುತ್ತೆ, ವಾಯು ಅಂದರೆ ಹರಿ. ಹೀಗೆ ಅಂಗಾರ ಜೊತೆಗಿರೋ ಅಕ್ಷತ ಅದರ ನೆನಪು ಆಗಿದೆ. ಅಂತೂ ಅಂಗಾರಾಕ್ಷತೆ ನೆನಪಿಸ್ಕೊಳ್ತಾರೆ. ಆಮೇಲೆ ಕೊರಳಿಗೆ ಬರ್ತಾರೆ, ಅಲ್ಲಿಂದ ಮಾಲೆಯನ್ನು ಧರಿಸಿದ್ದು ನೆನಪಿಸ್ಕೊಂಡ್ರು. ಇಷ್ಟು ಈ ಮೊದಲನೇ ಶ್ಲೋಕದ ಸಾರವಾದ ಅರ್ಥ. ಇಲ್ಲಿ ಸ್ವಾರಸ್ಯ ಏನು ಅಂದರೆ ಯಾಕೆ ಇವರು ಈ ಹಣೆಯನ್ನು ಪ್ರಾರ್ಥಿಸಿದರು ಅಂತ ಗಮನಿಸಬೇಕು. ವಾದಿರಾಜರ ಗ್ರಂಥಗಳನ್ನು ನೋಡದೇನೆ ನಾವು ವಾದಿರಾಜ ಕವಚ ಪಠಿಸೋ ಹಾಗಿಲ್ಲ. ವಾದಿರಾಜರು ದ್ವಾರಕಾ ಕ್ಷೇತ್ರದಲ್ಲಿ ಅವೇನು ಗೋಪಿ ತಲಾಬ್ ಅಂತ ಈಗ ಗೋಪಿಚಂದನ ಎಲ್ಲ ನಮಗೆಲ್ಲ ಸಿಗ್ತಾ ಇದೆ, ಅಂಥ ಕ್ಷೇತ್ರಕ್ಕೆ ಅವರು ಹೋದಾಗ ಅಲ್ಲಿ ಗೋಪಿಚಂದನದ ಮಹತ್ವವನ್ನು ತಿಳಿಸಲಿಕ್ಕೆ ಒಂದು ಶ್ಲೋಕ ಹೇಳಿದ್ದಾರೆ. ನಾವು ಪ್ರತಿ ದಿವಸ ಹೇಳಬೇಕಾಗಿರುವಂತಹ ಶ್ಲೋಕದಲ್ಲಿ ಅದೂ ಒಂದು. ದಿವಸ ಸಂಧ್ಯಾವಂದನೆ ಕೂಡ್ತೀವಿ, ಗೋಪಿಚಂದನ ಹಚ್ಕೊಳ್ತೀವಿ. ಇಲ್ಲಿ ನೋಡಿ ನಮಗೆ ತಿಳಿಸ್ಕೊಟ್ರು ನಾರಾಯಣಾಚಾರ್ಯರು, ವಾದಿರಾಜರ ಹಣೆಯನ್ನು ನಾವು ಚಿಂತಿಸಬೇಕು, ಅಲ್ಲಿ ಊರ್ಧ್ವಪುಂಡ್ರ ಹಚ್ಕೊಂಡಿರೋದನ್ನು. ಯಾಕೆ ಅಂದರೆ ಅವರು ಬರೆದ ಶ್ಲೋಕ ನೆನಪಿಸ್ಕೊಳ್ಳಿ ಅಂತ. ಅದನ್ನು ನೆನಪಿಸ್ಕೊಂಡು ವಾದಿರಾಜರ ಚಿಂತನೆ ಮಾಡಿ ನಿಮ್ಮ ಹಣೆಯ ಬರಹವನ್ನೆಲ್ಲ ಅವರು ಅಳಿಸ್ತಾರೆ. ಚೆನ್ನಾಗಿ ಅವರು ಏನು ಕೆಟ್ಟ ರೇಖೆಗಳಿದೆ ಅದನ್ನೆಲ್ಲ ಅಳಿಸಿ ಒಳ್ಳೆಯದನ್ನು ನಮಗೆ ಕೊಡ್ತಾರೆ. ಯಾಕೆ ಅಂದರೆ ಅಲ್ಲೊಂದು ಶ್ಲೋಕ ಬರುತ್ತೆ, ಎಲ್ಲಿ ತೀರ್ಥ ಪ್ರಬಂಧದಲ್ಲಿ ಬರುವಂಥ ಶ್ಲೋಕ. ಫಾಲೇ ಯಲ್ಲಿಖಿತಂ ಧುನೋತಿ ವಿವಿಧಾಂ ಲೇಖಾಂ ವಿಧಾತ್ರಾ ಕೃತಾಂ ಲೀಲಾರ್ಥಂ ತಿಲಕೀಕೃತಂ ವಿತನುತೆ ವಿದ್ವಲ್ಲಲಾಮಾಯಿತಾನ್ ಊರ್ಧ್ವಂ ಯದ್ಧೃತಮುಚ್ಚಲೋಕ ಪದವಿ ಸೋಪಾನಮನ್ವೇತಿ ತತ್ ಗೋಪೀ ಚಂದನ ಮಂಜಸಾ ವಿಜಯತೆ ತಾಪತ್ರಯಧ್ವಂಸನಂ. ತಾಪತ್ರಯಧ್ವಂಸನಂ, 3 ತಾಪಗಳನ್ನು ಕಳೆಯತ್ತಂತೆ ಗೋಪಿಚಂದ್ರ. ಎಂಥ ಮಹಿಮೆ! ವಾದಿರಾಜರು ತಾವು ಸುಮ್ಮನೆ ಶ್ಲೋಕ ಬರೆದಿದ್ದಲ್ಲ, ಅದರ ಅನುಷ್ಠಾನ ಮಾಡಿದ್ದಾರೆ. ದಿವಸ ಅವರ ಮುಖದಲ್ಲಿ ಒಂದು ದಿವ್ಯವಾದ ಕಾಂತಿ, ಆ ಊರ್ಧ್ವಪುಂಡ್ರ ಹಚ್ಕೊಂಡಿದ್ದಾರೆ. ಹಚ್ಕೊಂಡಿರೋದನ್ನು ನೋಡಲಿಕ್ಕೆ ಒಂದು ಸಂತೋಷ ಆಗತ್ತೆ ನಮಗೆ, ಅಂಥ ದಿವ್ಯ ಸ್ವರೂಪ. ನಾವು ಇವತ್ತಿನ ದಿವಸ ವಾದಿರಾಜರ ಭಕ್ತರಾಗಿ ನಾವೇನು ಮಾಡ್ತೀವಿ? ವಾದಿರಾಜರ ಭಕ್ತರಾಗಿ ವಾದಿರಾಜರ ಮೃತ್ತಿಕಾ ಧಾರಣೆಯನ್ನು ಮಾಡಬೇಕು ನಾವು, ಅದು ನಮ್ಮ ಕರ್ತವ್ಯ. ವಾದಿರಾಜರ ಮೃತ್ತಿಕಾ ಧಾರಣೆ, ಹಾಗೆ ಅವರು ಹಚ್ಚಿಕೊಂಡ ರೀತಿಯಲ್ಲಿ ಗೋಪಿಚಂದನ ಧಾರಣೆ ಅಂತೂ ಕೆಲವರಾಗಬೇಕಾದ್ರೆ ನಾವು ಸ್ಪಷ್ಟವಾಗಿ ಅದು ಗೊತ್ತಾಗೋ ರೀತಿಯಲ್ಲಿ ಹಚ್ಕೊಂಡಿರ್ತೇವೆ. ನಾವು ಹಚ್ಕೊಂಡಿರೋದು ಕೆಲವು ಸರಿ ಗೊತ್ತಾಗೋದು ಇಲ್ಲ, ಈ ಥರನೂ ಆಗೋ ಸಂಭವ ಇದೆ. ಅದೆಲ್ಲ ಇರಲಿ, ಅಂತೂ ಮೃತ್ತಿಕಾ ಧಾರಣೆಯನ್ನು ಮಾಡಿಕೊಳ್ಬೇಕು ಅಂತ ವಿಧಿ ಇದೆ. ಅಂತೂ ಈಗ ಸದ್ಯಕ್ಕೆ ವಾದಿರಾಜರು ಧರಿಸಿದ ಗೋಪಿಚಂದನದ ಬಗ್ಗೆ ವಿವರಿಸ್ತಾ ಹೋದರೆ, ಆ ಗೋಪಿಚಂದನ ಎಂಥದ್ದು ಅಂದರೆ ಅವರೇ ವರ್ಣಿಸುವಂತೆ ಯಾರು ತಮ್ಮ ಹಣೆಯ ಮೇಲೆ ಗೋಪಿಚಂದನವನ್ನು ಧರಿಸ್ತಾರೆ, ಫಾಲೆ ಯಲ್ಲಿಖಿತಂ, ಹಣೆಯ ಮೇಲೆ ಯಾವುದನ್ನು ಈ ಗೋಪಿಚಂದ್ರನ ತೀಡಿದೀವಿ, ವಿವಿಧಾಂ ಲೇಖಾಂ ವಿಧಾತ್ರ ಕೃತಾಂ, ಬ್ರಹ್ಮದೇವರು ಬರೆದಂತಹ ಯಾವ ಯಾವ ರೇಖೆಗಳಿದೆ ಅದನ್ನೆಲ್ಲ ಅಳಿಸ್ಬಿಡತ್ತಂತೆ. ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲ, ಅವರು ಒಳ್ಳೆಯದನ್ನು ಬರೆದ್ರೆ ಒಳ್ಳೆಯದನ್ನು ಅಳಿಸಲ್ಲ. ಏನಾದರೂ ನಮ್ಮ ಕರ್ಮಕ್ಕನುಗುಣವಾಗಿ ಏನಾದರೂ ಕೆಟ್ಟ ಫಲ ಆಗೋದಿದ್ದರೆ ಅದನ್ನೆಲ್ಲ ಅಳಿಸತ್ತಂತೆ ಗೋಪಿಚಂದನ. ಅಂದರೆ ನಾವು ಯಾವ ಭಾವನೆಯಿಂದ ಹಚ್ಕೊಳ್ಬೇಕು ನೋಡಿ, ಆ ಭಾವನೆಯಿಂದ ಹಚ್ಕೊಳ್ಬೇಕು ನಾವು. ಊರ್ಧ್ವಪುಂಡ್ರ ಮೇಲಕ್ಕೆ ಹೀಗೆ ನಾವು ತೀಡ್ತೀವಿ ಗೋಪಿಚಂದನದಿಂದ, ಅದನ್ನು ತೀಡೋದ್ರಿಂದ ಊರ್ಧ್ವಲೋಕಾವಾಪ್ತಿ ಅಂತ, ಮೋಕ್ಷಕ್ಕೆ ದಾರಿಯಂತೆ. ಈ ರೀತಿ ಅಷ್ಟೇ ಅಲ್ಲ, ಲೀಲಾರ್ಥಂ, ಕೇವಲ ತಮಾಷೆಗಾಗಿ ಅಂತ, ತಮಾಷೆ ಅಂದರೆ ತಮಾಷೆಗೆ ಅಂತ ನಾವು ಹೇಳಬಾರ್ದು ಆ ಥರ. ಲೀಲಾರ್ಥಂ ಅಂದರೆ ಅನಾಯಾಸವಾಗಿ ಗೋಪಿಚಂದನವನ್ನು ಹಚ್ಚಿಕೊಂಡ್ರೆ, ಅಂದರೆ ಅದೇನೆಂದರೆ ಕೆಲವು ಸಲ ಈ ಮಂತ್ರ ನೆನಪಾಗೋದಿಲ್ಲ, ನಾವು ಗೋಪಿಚಂದನವನ್ನು ಧರಿಸ್ಬಿಡ್ತೀವಿ. ಇಂಥ ಸಂದರ್ಭ ಅದು ಲೀಲಾರ್ಥಂ ಅಂತ, ಹಾಗೆ ಹಚ್ಕೊಂಡ್ಬಿಟ್ವಿ ಅಂತ, ತಮಾಷೆಗೆ ಅಂತ ಅರ್ಥ ಅಲ್ಲ. ಮಂತ್ರ ಮರೆತು ಹಚ್ಕೊಂಡಾಗ ಅದು ಲೀಲಾ ಅಂತ ಕರೀತಾರೆ. ಅಂಥ ರೀತಿಯಲ್ಲಿ ನಾವು ತಿಲಕವನ್ನಾಗಿ ಗೋಪಿಚಂದನವನ್ನು ಧರಿಸಿದಾಗ ಅಂಥ ವ್ಯಕ್ತಿ ವಿದ್ವಲ್ಲಲಾಮಾಯಿತಾನ್, ದೊಡ್ಡ ವಿದ್ವಾಂಸನಾಗ್ತಾನಂತೆ. ಅಂದರೆ ವಿದ್ವಾಂಸನಾಗುವಂಥ ಭಾಗ್ಯ ಅವನಿಗೆ ಅಲ್ಲಿಂದ ಶುರುವಾಯಿತು. ಮೊದಲನೇ ಮೆಟ್ಲು ಹತ್ತದ, ವೈಷ್ಣವ ದೀಕ್ಷೆಯನ್ನು ಪಡ್ಕೊಂಡಿದ್ದಾನೆ, ಮುಂದೆ ಅವನಿಗೆ ವೈಷ್ಣವ ಗ್ರಂಥಗಳೆಲ್ಲ ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಅರ್ಥ.
ಇನ್ನು ಊರ್ಧ್ವಂ ಯಧೃತ ಮುಚ್ಚಲೋಕ ಪದವೀಂ, ಅದನ್ನು ಊರ್ಧ್ವ ಪುಂಡ್ರ, ಅದು ಮೇಲಕ್ಕೆ ಹಚ್ಕೊಳ್ಳೋದ್ರಿಂದ ಊರ್ಧ್ವಲೋಕ ಸಿಗತ್ತೆ ಅಂತ. ಇಂಥ ಗೋಪಿಚಂದ್ರ ನಮ್ಮ 3 ತಾಪಗಳನ್ನು ಕಳೆಯುತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆ. 3 ಹಣೆ ಬರಹ, 3 ರೇಖೆ ಅಷ್ಟೇ ಅಲ್ಲ, ಬೇಕಾದಷ್ಟು ರೇಖೆ ಬರೆದಿರ್ತಾರೆ ನಮ್ಮ ಹಣೆಯಲ್ಲಿ. ಆದರೆ ಎಲ್ಲ ರೇಖೆಗಳು, ದುಷ್ಟರೇಖೆಗಳು ಎಲ್ಲವನ್ನೂ ಕಳೆಯುವಂಥದ್ದು ಗೋಪಿಚಂದನ. ಬರೀ 3 ಅಲ್ಲ, ಎಲ್ಲ ರೇಖೆಗಳನ್ನು ಕೂಡ ಅದು ಕಳೆದು ನಮಗೆ ಅನುಗ್ರಹ ಮಾಡುವಂಥ ಗೋಪಿಚಂದನ. ಅಂಥ ಗೋಪಿಚಂದನವನ್ನು ಏನು ಹಚ್ಚಿಕೊಂಡಿದ್ದಾರೆ ವಾದಿರಾಜರು, ಅದನ್ನು ಇವರು ನೆನಪಿಸ್ಕೊಳ್ತಾ ಭ್ರಾಜಲ್ ಲಲಾಟೆ ಲಸದೂರ್ಧ್ವ ಪುಂಡ್ರಂ ಅಂತ ಇಲ್ಲಿ ಸ್ಮರಿಸಿದ್ದಾರೆ. ಇನ್ನು ಸ್ವಂಗಾರ, ಅಂಗಾರದ ಬಗ್ಗೆ ಹೇಳ್ತಾ, ವಿಷ್ಣೋರಂಗಾರ ಶೇಷೇಣ ಯೋಂಗಾನಿ ಪರಿಮಾರ್ಜಯೇತ್ ದುರಿತಾನಿ ವಿನಶ್ಯಂತು ವ್ಯಾಧಯೋ ಯಾಂತಿ ಅಖಂಡಶಃ ಅಂತನೂ ಇದೆ, ಖಂಡಶಃ ಅಂತನೂ ಇದೆ. ಅಂದರೆ ಭಗವಂತನಿಗೆ ಸಮರ್ಪಣೆ ಮಾಡಿದ ಧೂಪ ಏನಿದೆ, ನಂತರ ಅದನ್ನು ಅಂಗಾರವಾಗಿ ನಾವೇನು ಹಚ್ಚಿಕೊಳ್ತೇವೆ ದೇಹಕ್ಕೆ, ಆ ಹಚ್ಚಿಕೊಳ್ಳೋದ್ರಿಂದ ಏನಾಗತ್ತೆ ಅಂದರೆ ವ್ಯಾಧಯ, ನಮಗಿರೋ ರೋಗ, ನಾವೆಲ್ಲ ಆ ಕೃಷ್ಣನ ಅಂಗಸಂಗ ಆದಂತಹ ಆ ಗೋಪಿಚಂದನ ಮತ್ತು ಭಗವಂತನಿಗೆ ಸಮರ್ಪಣೆ ಮಾಡಿದ ಈ ಧೂಪ ಇತ್ಯಾದಿಗಳಿಂದ ನಾವೇನು ಅಂಗಾರವನ್ನು ಹಚ್ಕೊಳ್ತೀವಿ, ಇದರಿಂದ ನಮ್ಮ ದೇಹಕ್ಕೆ ಅಂಟುವಂಥ ವ್ಯಾಧಿಗಳು, ರೋಗಗಳೆಲ್ಲ ಪರಿಹಾರ ಆಗುತ್ತೆ. ತುಂಡು ತುಂಡಾಗ್ಬಿಡತ್ತಂತೆ, ಸಂಪೂರ್ಣವಾಗಿ ಹೋಗತ್ತಂತೆ ಅಂಥ ರೋಗಗಳು. ಅಷ್ಟೇ ಅಲ್ಲ, ಒಳಗಡೆ ಇದ್ದ ಮಾನಸಿಕ ರೋಗವೂ ಕೂಡ ಅದರಿಂದ ಹೋಗುತ್ತೆ. ಅದಕ್ಕೋಸ್ಕರ ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಸ್ವಂಗಾರ ರೇಖಾಂಕಿತ ಮಧ್ಯದೇಶ, ಮಧ್ಯಪ್ರದೇಶದಲ್ಲಿ ಅಂಗಾರ ಅಂತ. ನಮ್ಮ ಮಧ್ಯ ಅಂದರೆ ನಾವು ಯೋಚನೆ ಮಾಡಬೇಕಾಗಿದ್ದು ನಮ್ಮ ಮನಸ್ಸಿನ ಮಧ್ಯದಲ್ಲಿರುವಂಥ ಈ ರೋಗಗಳು, ಮಾನಸಿಕ ಪೀಡೆ, ಮಾನಸಿಕ ಚಿಂತನೆ, ಅದರ ಮೇಲೊಂದು ರೇಖೆ ಬರೆದ ಹಾಗೆ ಅಂತ ಯೋಚಿಸಿ. ವಾದಿರಾಜರ ಹಣೆಯ ಮಧ್ಯದಲ್ಲಿ ರೇಖೆಯನ್ನು ಚಿಂತಿಸ್ತಾ ಇದ್ದರೆ, ಆ ರೇಖೆಯನ್ನು ನಮ್ಮ ಮನಸ್ಸು ಮೇಲೆ ಬರೆ ಹಾಕೋ ರೀತಿಯಲ್ಲಿ ಅದನ್ನು ಹಾಕಿಬಿಟ್ರೆ ನಮಗೆ ಪರಿಹಾರ ಮಾಡಿ ಅಂತ ಚಿಂತಿಸೋದು. ಇನ್ನು ತುಳಸಿ ಮಾಲೆ ಅಕ್ಷಮಾಲೆ, ಇದರ ಬಗ್ಗೆ ತುಳಸಿ ಮಾಲೆ ಅಕ್ಷಮಾಲೆ ಅನ್ನೋದ್ರ ಬಗ್ಗೆ ಬರ್ತಾ ಒಂದು ಘಟನೆ ನೆನಪಾಗುತ್ತೆ ನಮಗೆ, ವಾದಿರಾಜರ ಘಟನೆ. ನಮಗೆ ವಾದಿರಾಜರ ಪೂರ್ವನಾಮ ಏನು, ಅವರು ಹೇಗೆ ಬಂದರು ಅಂತ ಚಿಂತಿಸೋದಿದ್ರೆ, ಅವರ ಜನ್ಮ ನಮಗೆ ಗೊತ್ತು, ಗೌರಿ ಗದ್ದೆ, ಅಲ್ಲಿ ಅವರ ಜನ್ಮ ಆಗಿತ್ತು. ಮಗು ಹುಟ್ಟಿದ ಕೂಡಲೇ ಅಲ್ಲಿ ವಾಗೀಶ ತೀರ್ಥರ ಆಜ್ಞೆ ಆಗಿತ್ತು, ಈ ಮಗು ಯಾರು ಹುಟ್ಟುತ್ತಾನೆ ಆ ಮಗುವನ್ನು ನಮಗೆ ಅರ್ಪಣೆ ಮಾಡಬೇಕು, ಅದು ಇನ್ನೊಂದು ಮಗು ಆಗುತ್ತೆ ನಿಮಗೆ, ಆಮೇಲೆ ಅರ್ಪಣೆ ಮಾಡಿ ಎನ್ನುವ ಅವರ ಸೂಚನೆಯೂ ಕೂಡ ಇತ್ತು. ಆ ನಿಟ್ಟಿನಲ್ಲಿ ನಮ್ಮ ಭೂವರಾಹ ಅಂದರೆ ವಾದಿರಾಜರ ಪೂರ್ವ ಆಶ್ರಮದ ಹೆಸರು, ಅವರು ಚಿಕ್ಕವರಾಗಿದ್ದಾಗ ಅವರಿಗೆ ನಾಮಕರಣ ಈ ಹೆಸರಿನಿಂದ ಮಾಡಿದ್ದು ಭೂವರಾಹ. ಆ ಭೂವರಾಹನ ಚೇಷ್ಟೆ ಒಂದು ನೆನಪಾಗುತ್ತೆ ನಮಗೆ, ಯಾವುದನ್ನು, ಈ ತುಳಸಿ ಅಕ್ಷಮಾಲೆ ಎಂದಾಗ. ಈ ಅಕ್ಷಮಾಲೆ, ಈ ತುಳಸಿ ಮಾಲೆ, ಇದರ ಬಗ್ಗೆ ಪ್ರೀತಿ ಅವರು ಸನ್ಯಾಸಿ ಜೀವನಕ್ಕೆ ಕಾಲಿಟ್ಟ ಮೇಲೆ, ಸನ್ಯಾಸಿಗಳಾದ ಮೇಲೆ ಅವಶ್ಯವಾಗಿ ಧರಿಸಬೇಕಾಗಿದೆ, ಆದ್ದರಿಂದ ಅವರು ಧರಿಸಿದ್ದಾರೆ ಅನ್ನೋದೊಂದಿರಲಿ ನಿಜ. ಆದರೆ ಅದಕ್ಕಿಂತ ಮುಂಚೆನೇ ಒಮ್ಮೆ ಪರೀಕ್ಷೆ ಮಾಡಿದರಂತೆ ವಾಗೀಶ ತೀರ್ಥರು. ಆ ಪರೀಕ್ಷೆಯಲ್ಲಿ ವಾದಿರಾಜರು ತಾವು ತೇರ್ಗಡೆಯಾದರು. ಆ ಪರೀಕ್ಷೆಯಲ್ಲಿ ಇವರು ನಿಜವಾಗಿ ಒಳ್ಳೆಯ ಯೋಗ್ಯ ವ್ಯಕ್ತಿಗಳು ಅಂತ. ಅದು ಹೇಗೆ ಅಂತ ಒಂದು ಘಟನೆ ನೆನಪಾಗುತ್ತೆ. ಒಮ್ಮೆ ವಾಗೀಶ ತೀರ್ಥರ ಬಳಿ ಭೂವರಾಹ ಮತ್ತು ಅವನ ಮಿತ್ರರೆಲ್ಲ ಇದ್ದರಂತೆ. ಭೂವರಾಹ ಅಂತಂದರೆ ನಮ್ಮ ವಾದಿರಾಜರೇ. ಆ ಭೂವರಾಹ ಇವರೆಲ್ಲ ಮಠದಲ್ಲಿದ್ದರು. ಆಗ ಪರೀಕ್ಷೆ ಮಾಡಬೇಕು ಅಂತ ವಾಗೀಶ ತೀರ್ಥರು ಒಂದು ದಿವಸ ಎಲ್ಲರನ್ನು ಕರೀತಾರೆ. ಕರೆದು, ನೋಡಿ, ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಆ ಎಲ್ಲ ವಸ್ತು ತೊಗೊಳ್ಳಿ, ನಾನೆಲ್ಲ ಆ ಕೋಣೆಯಲ್ಲಿ ಇಟ್ಟಿದ್ದೀನಿ, ಏನು ಬೇಕೋ ನಿಮಗೆ ಇಷ್ಟವಾದ ವಸ್ತುಗಳನ್ನು ತೊಗೊಳ್ಳಿ ಅಂತ. ಎಲ್ಲರೂ ಬಂದರು. ಅಲ್ಲಿ ಒಂದು ಕಡೆ ದ್ರಾಕ್ಷಿ ಇತ್ತು, ಮತ್ತೊಂದು ಕಡೆ ಇನ್ನೊಂದಿತ್ತು, ಎಲ್ಲ ತಿನ್ನೋ ವಸ್ತುಗಳಿತ್ತು, ಎಲ್ಲ ಇತ್ತು. ಮಕ್ಕಳು ಸಾಮಾನ್ಯವಾಗಿ ತಿನ್ನಲಿಕ್ಕೆ ಬಹಳ ಇಷ್ಟಪಡ್ತಾರೆ. ಅವುಗಳಿಗೆ ರುಚಿಕರವಾದ ವಸ್ತು ತಿನ್ನೋದು ಅಂದರೆ ಯಾರಿಗಾದರೂ ಇಷ್ಟ. ಅದರಲ್ಲಿ ಚಿಕ್ಕ ಮಕ್ಕಳು ಅವುಗಳಿಗೆ ಏನೇನು ಬೇಕೋ ಅದನ್ನೇ ನೋಡೋದು, ತಿನ್ನೋಂಥ ವಸ್ತುಗಳನ್ನೆಲ್ಲ ಆರಿಸ್ಕೊಂಡು ಬಂತೆ. ಆದರೆ ಭೂವರಾಹ ಏನು ಮಾಡ್ದ, ಭೂವರಾಹ ಮಾಡಿದ್ದು ವಿಚಿತ್ರ. ಏನಂದರೆ, ಭೂವರಾಹ ಬಂದು ನೋಡ್ತಾನಂತೆ, ಎಲ್ಲ ಶಿಷ್ಯರು ಆರಿಸ್ಕೊಂಡಾಗಿದೆ. ಭೂವರಾಹ ಬಂದು ಏನನ್ನು ಆರಿಸ್ಕೊಂಡ ಅಂದರೆ 2 ಆರಿಸ್ಕೊಂಡಂತೆ. ಒಂದು ಭಾಗವತ ಗ್ರಂಥವನ್ನು ಆರಿಸ್ಕೊಂಡಂತೆ, ಮತ್ತೊಂದು ಜಪಮಾಲೆ ಅಂತೆ. ಆಶ್ಚರ್ಯ. ನಮಗೆ ತುಳಸಿ ಮಾಲೆ ಅಕ್ಷಮಾಲೆ ಅಂದರೆ ನಮಗೆ ಆ ಭೂವರಾಹನ ಹಿಂದೆ ಆ ಚಿಕ್ಕ ವಯಸ್ಸಿನಲ್ಲೇ ಆ ದಿವ್ಯ ಯೋಗ್ಯತೆ ಪ್ರಕಟ ಆಗಿತ್ತು. ಅವ್ರಿಗೆ ಬೇಕಾಗಿದ್ದೊಂದೇ ಒಂದು ಗ್ರಂಥ, ಮತ್ತೊಂದು ಜಪಮಾಲೆ. ಇದನ್ನು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಹೇಳಿ? ಹಯಗ್ರೀವ ದೇವರ ಉಪಾಸಕರಿವರು ಅಂತ ನಮ್ಗೆ ಅದರಿಂದಲೇ ಗೊತ್ತಾಗುತ್ತೆ. ಯಾಕೆಂದರೆ ಹಯಗ್ರೀವ ದೇವರ ಕೈಯನ್ನು ಗಮನಿಸಿ, ಅಕ್ಷಮಾಲೆ ಒಂದು ಕಡೆ ಇದೆ, ಮತ್ತೊಂದು ಕಡೆ ಪುಸ್ತಕವನ್ನು ಧರಿಸಿರ್ತಾರೆ ನಮ್ಮ ಹಯಗ್ರೀವ ದೇವರು. ಅದನ್ನು ನೆನಪಿಸಿಕೊಡುವಂತೆ ಹಯಗ್ರೀವ ಮಂತ್ರೋಪಾಸಕರಾದ ಇವರು, ಹಯಗ್ರೀವನ ಅನುಗ್ರಹಕ್ಕೆ ಪಾತ್ರರಾದ ಇವರು
ಖಂಡಿತ ಆ ಗ್ರಂಥ ಮತ್ತು ಆ ಮಾಲೆ ತಗೊಂಡಿದ್ದು ತುಂಬ ಉಚಿತವೇ ಆಗಿದೆ ಅಂತ ಭಾವಿಸ್ಬೋದು. ಆಮೇಲೆ ಇನ್ನೂ ಕೇಳ್ತಾರಂತೆ, ಅಲ್ಲಪ್ಪ ಆಟದ ವಸ್ತು ತಗೊಳ್ಳಿಲ್ವಲ್ಲಪ್ಪ ಭೂವರಾಹ, ಮಿಕ್ಕಿದ ತಿನ್ನುವಂಥ ವಸ್ತುಗಳನ್ನು ತಗೊಳ್ಳಿಲ್ವಲ್ಲ, ಯಾಕಪ್ಪ ಅಂತ ಕೇಳಿದ್ರೆ, ಆಗ ವಾದಿರಾಜರು ತಾವು ಹಯವದನಾಂಕಿತರಾಗಿ ತಾವು ಮೊಟ್ಟ ಮೊದಲಿಗೆ ಬಂದ ಪದ ಅಂತೆ ಅದು. ಒಂದು ಪದ ಅಂದರೆ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ. ಈ ಪದ್ಯ ಆಗಲೇ ಅವರು ರಚನೆ ಮಾಡಿದ್ದು ಅಂತ ಉಲ್ಲೇಖವನ್ನು ಮಾಡ್ತಾರೆ. ಇದು ಬಹಳ ಆಶ್ಚರ್ಯ. ಅದು ಸಹಜವಾಗಿ ಹಯವದನಾಂಕಿತದಿಂದ ಅವತ್ತಿನ ದಿವಸನೇ ಒಂದು ಪದ್ಯ ಹೊರಗೆ ಬಂದ್ಬಿಡ್ತಂತೆ ಆ ಚಿಕ್ಕ ವಯಸ್ಸಿನಲ್ಲಿ ಅಂತ ತಿಳಿಸೋದಿದೆ. ಇದು ಪ್ರಥಮ ಪದ್ಯ, ಇದು ವಾದಿರಾಜರು ಬರೆದದ್ದು. ಗುರುಭಕ್ತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥಾ ನಿತ್ಯ ಕೇಳುತ್ತಿರಬೇಕು, ಬಿರಕುತಿ ಬೇಕು, ವಿಷ್ಣುವಿನ ಆರಾಧನೆ ಬೇಕು, ವರಮಂತ್ರ ಜಪ ಬೇಕು, ತಪಬೇಕು ಪರಗತಿಗೆ, ಶ್ರೀ ಹಯವದನ ಪರಮಾನುಗ್ರಹ ಬೇಕು, ವಿಷಯ ನಿಗ್ರಹಿಸಬೇಕು ಅಂತ. ಎಂಥ ಅದ್ಭುತ! ಏನು ಆಟ ಪಾಠ ಆಟ ಏನು ಬೇಡ, ಪಾಠ ಬೇಕು ನಿಜ, ಆದರೆ ಪಾಠ ಇವ್ರಿಗೆ ಬೇಕಾಗಿಲ್ಲ, ಯಾಕೆಂದರೆ ಇವ್ರು ಕಲ್ತಾಗೋದು ಯಾವತ್ತೋ ಕಲ್ತಾಗೋಗಿದೆ ಅಂತ ಮಹಾನುಭಾವರು. ಅದಕ್ಕೆ ಹೇಳಿದ್ರಂತೆ, ಇನ್ನೇನು ಬೇಕು, ಏನು ಬೇಡ ಸ್ವಾಮಿ. ವಾಗೀಶತೀರ್ಥರಿಗೆ ಹೇಳುವಂಥ ಮಾತು ಭೂವರಾಹ ಆ ಕಾಲದಲ್ಲಿ, ನನಗೆ ಗುರುಭಕ್ತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆ ಕೇಳ್ತಾ ಇರಬೇಕು, ವೈರಾಗ್ಯ ಬೇಕು, ನನಗೆ ವಿಷ್ಣುವಿನ ಆರಾಧನೆ ಮಾಡ್ತಾ ಇರಬೇಕು, ಮತ್ತು ವರ ಮಂತ್ರ ಜಪ ಬೇಕು. ಇದು ನಮಗೆ ಮುಖ್ಯ. ಜಪಮಾಲೆ ಹಿಡಿದಿದ್ದಲ್ಲ, ನನಗೆ ಶ್ರೇಷ್ಠ ಮಂತ್ರ ಹಯಗ್ರೀವ ಮಂತ್ರ ಜಪ ಮಾಡೋವಂಥ ಭಾಗ್ಯ ಬೇಕು, ತಪಸ್ಬೇಕು, ಹಯವದನ ಪರಮಾನುಗ್ರಹ ನನಗೆ ಬೇಕು, ವಿಷಯ ನಿಗ್ರಹ ಆಗಬೇಕು ಅಂತ. ಲೆಕ್ಕ ಹಾಕ್ಕೊಳ್ಳಿ, ಭೂವರಾಹನಾಗಿದ್ದಾಗ ನಡೆದ ಈ ಘಟನೆ ನಮಗೆ ನಾರಾಯಣಾಚಾರ್ಯರು ಈ ಶಬ್ದಗಳಿಂದ ನಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು ನಾವು ಇಲ್ಲಿ ಗಮನಿಸಬೇಕು. ಇಂಥ ವಾದಿರಾಜರ ದಿವ್ಯವಾದ ರೂಪದ ಚಿಂತನೆಯೊಂದಿಗೆ ಪೂರ್ವ ಭೂವರಾಹನ ಚಿಂತನೆಯನ್ನು ಕೂಡ ನಮಗೆ ಈ ಸಂದರ್ಭದಲ್ಲಿ ನಾರಾಯಣಾಚಾರ್ಯರು ಮಾಡಿಕೊಡ್ತಾ ಇದ್ದಾರೆ. ಇಂಥ ವಿಶೇಷತೆ ನಾವು ಈ ವಾದಿರಾಜರ ಬಗ್ಗೆ ತಿಳ್ಕೊಳ್ತಾ ಮತ್ತೊಂದು ಘಟನೆಗೆ ನಾವು ಹೋಗೋಣ. ಅವರಿಗೆ ಮತ್ತೊಮ್ಮೆ ಆದ ಅನುಗ್ರಹ, ಅವರಿಗೆ ಈ ಹಯಗ್ರೀವ ಸಾಲಿಗ್ರಾಮ ದೊರೆಯುವಂಥ ಒಂದು ಸಂದರ್ಭವನ್ನು ವರ್ಣಿಸ್ತಾರೆ. ಹಯಗ್ರೀವ ಸಾಲಿಗ್ರಾಮ ದೊರೆತ ಸಂದರ್ಭ ಇದೆಯಲ್ಲ, ಅದು ಬಹಳ ಅಪರೂಪದ ಸಂದರ್ಭ. ನಮಗೆ ದ್ವಾರಕೆ ಅಂದರೆ ಗೋಪಿಚಂದನ ನೆನಪಾಯಿತು. ಅದಲ್ಲಿ ನಮಗೆ ವಾದಿರಾಜರು ನೋಡಿದ ಕೂಡಲೇ ಅದು ಕಾಣಿಸೋದು, ಎದ್ದೆದ್ದು ಕಾಣಿಸೋವಂಥದ್ದು. ಆ ಮಧ್ಯದಲ್ಲಿ ಅಂಗಾರಾದಿ ಚಿಹ್ನೆಗಳಿಂದ ಕೂಡಿದ ಆ ಗೋಪಿಚಂದನ ಅದು ಎದ್ದೆದ್ದು ಕಾಣ್ತಾ ಇದೆ. ಅಂತೂ ದ್ವಾರಕೆಗೆ ಸಂಬಂಧಪಟ್ಟದಲ್ಲಿ ಕಾಣ್ತಾ ಇದೆ ಅಂದಮೇಲೆ ನಮಗೆ ದ್ವಾರಕೆಯ ಘಟನೆ ಒಂದು ನೆನಪಾಗುತ್ತೆ. ವಾದಿರಾಜರು ಬಹುಶಃ ಅದನ್ನು ಹಚ್ಕೊಂಡಿದ್ದರ ಪ್ರಭಾವ ಅವರಿಗೆ ಎಂಥ ಭಾಗ್ಯ ದೊರಕ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಅದೇನು ಅಂತ ಘಟನೆಗೆ ಬಂದಾಗ, ವಾದಿರಾಜರು ದ್ವಾರಕಾ ಕ್ಷೇತ್ರಕ್ಕೆ ಹೋದಾಗ ಅವರಿಗೊಂದು ಸೂಚನೆ ಆಯಿತು, ಅಲ್ಲಿ ಹೋಗಿ ಅದನ್ನು ತಗೊಳ್ಳಿ ಅಂತ. ಏನು ಅಂತ ನೋಡಿ ಅಲ್ಲಿ ಹೋಗಿ ತಗೊಂಡ್ರೆ ಅವರಿಗೆ ಕೈಯಲ್ಲಿ ದೊರಕಿದ್ದು ಯಾವುದು ಅಂದರೆ ಹಯಗ್ರೀವ ಸಾಲಿಗ್ರಾಮ. ಅಲ್ಲಿಂದನೇ ಭಗವಂತನ ದಿವ್ಯವಾದ ಅನುಗ್ರಹ. ಬಹುಶಃ ಆ ಶ್ರದ್ಧಾಭಕ್ತಿಯಿಂದ ಅವರು ಹಚ್ಕೊಳ್ತಾ ಇದ್ದರ ಪ್ರಭಾವ ಅವರಿಗೆ ಅದು ದೊರಕ್ತು. ಈ ರೀತಿ ಈ ಶ್ಲೋಕದಲ್ಲಿ ನಮಗೆ ವಾದಿರಾಜರ ದಿವ್ಯ ಸ್ವರೂಪ ಚಿಂತನೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಈ ಶ್ಲೋಕ ಪಾರಾಯಣ ಮಾಡಿದರೆ ನಮಗೇನು ಫಲ ಅಂತ ವಿಚಾರ ಮಾಡಿದರೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ, ನಮ್ಮ ಹಣೆ ಬರಹ ಬದಲಾಗತ್ತೆ. ನೋಡಿ, ಜೀವನದಲ್ಲಿ ನಾವು ಏನು ಕಷ್ಟ ಅನುಭವಿಸ್ತಾ ಇದ್ದೀವಿ, ಆ ಕಷ್ಟಗಳ ಪರಿಹಾರ ವಾದಿರಾಜರ ಹಣೆಯಲ್ಲಿರುವಂಥ ಗೋಪಿಚಂದನವನ್ನು ಚಿಂತಿಸಿದ್ರೆ ಖಂಡಿತ ಪರಿಹಾರ ಆಗತ್ತೆ. ಅದು ಯಾವ ರೀತಿ? ನಮಗೆ ವಾದಿರಾಜರು ನೇರವಾಗಿ ಅಕ್ಷಮಾಲೆ ತುಳಸಿ ಮಾಲೆಯನ್ನು ಧರಿಸ್ತಾ ನೀವು ಜಪವನ್ನು ಮಾಡ್ತಾ ನನ್ನ ಅನುಗ್ರಹಕ್ಕೆ ಪಾತ್ರರಾಗಿ, ಹಯಗ್ರೀವನ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಹಣೆಯ ಬರಹ ಪರಿಹಾರ ಆಗತ್ತೆ ಅನ್ನೋದನ್ನು ಸೂಚನೆ ಮಾಡೋ ರೀತಿಯಲ್ಲಿ ನಾರಾಯಣಾಚಾರ್ಯ ನಮಗೆ ತಿಳಿಸಿದ್ದಾರೆ. ಈ ರೀತಿ ನಮ್ಮ ಲಲಾಟ ರೇಖೆ, ಹಣೆ ಬರಹ ಏನಿದೆ ಆ ಕಷ್ಟಗಳ ರೇಖೆ, ಅದನ್ನು ಪರಿಹಾರ ಮಾಡಿಕೊಳ್ಳೋಣ ಇಂಥ ವಾದಿರಾಜರ ದಿವ್ಯ ಕವಚವನ್ನು ಪಾರಾಯಣ ಮಾಡ್ತಾ ಅಂತ ಹೇಳ್ತಾ, ಇಂಥ ಸುಂದರವಾದ ವಾದಿರಾಜರ ಕವಚವನ್ನು ನಾವು ಈ ಹಿಂದೆ ಸಂಚಿಕೆಯಲ್ಲಿ ನಾವು ಪೂರ್ಣ ಶ್ಲೋಕಗಳನ್ನು ಕೇಳಿದ್ದೀವಿ. ಪ್ರತಿಯೊಂದು ಶ್ಲೋಕಗಳನ್ನು ಪಾರಾಯಣ ಮಾಡ್ತಾ ಪ್ರತಿ ದಿವಸ ಆ ವಾದಿರಾಜರ ಹಾಗೂ ತದಂತರ್ಗತರಾದ ಹಯಗ್ರೀವ ದೇವರ ಪೂರ್ಣ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ, ಇಂದಿನ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಿಸ್ತಾ, ವಿಶೇಷವಾಗಿ ಈ ವಾದಿರಾಜ ಕವಚದ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರನ್ನು ಸ್ಮರಿಸಿಕೊಳ್ಬೇಕು.
ಇಂತಹ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಡಾಕ್ಟರ್ ಸಂಜೀವ ಭಾರದ್ವಾಜ್ ಮತ್ತು ಕುಟುಂಬ. ಇವರಿಗೆ ವಿಶೇಷವಾಗಿ ವಾದಿರಾಜರ ಪೂರ್ಣ ಅನುಗ್ರಹ ಹಾಗೂ ತದಂತರ್ಯಾಮಿಯಾದ ಹಯಗ್ರೀವ ದೇವರ ಅನುಗ್ರಹ ಆಗಿ ಅವರ ಮನೆಗಳಲ್ಲಿ ದೀರ್ಘವಾದ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲ ಸಿಗಲಿ ಅಂತ ಆ ವಾದಿರಾಜರಲ್ಲಿ ಮತ್ತು ಹಯಗ್ರೀವ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಉತ್ತರತ್ರ ಶ್ರೇಯೋಭಿವೃದ್ಧಿ ಅವರ ಜೀವನದಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.